ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಬರ್ತಾ ಇದೆ. ವಿಧಾನಸೌಧದಿಂದ ಪ್ರಸಾರವಾಗ್ತಾ ಇರುವಂಥ ವಿಶೇಷ ಇನ್ಸೈಡ್ ಸುದ್ದಿಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಧರ್ಮಸ್ಥಳದಿಂದ ಬ್ರೇಕಿಂಗ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. 13ನೇ ದಿನವೂ ಕೂಡ ಇವತ್ತು ಶೋಧ ಕಾರ್ಯಾಚರಣೆ ನಡೀತು. ಈಗ ಮಾಸ್ಕ್ ಮ್ಯಾನ್ ದೂರಿನ ವಿಚಾರವಾಗಿಯೇ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಈಗ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಮಾಡಲಾಯಿತು. ಅಲ್ಲೂ ಕೂಡ ಏನೇನಾಗಿದೆ ಅದರ ಅಪ್ಡೇಟ್ಸ್ಗಳು ಇನ್ನಷ್ಟೇ ಬರಬೇಕಾಗಿದೆ. ಪಾಯಿಂಟ್ ನಂಬರ್ 13 ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಯಾಕೆಂದರೆ ಮಾಸ್ಕ್ ಮ್ಯಾನ್ ನೇರವಾಗಿ ಹೇಳಿದ್ದ ಈ ಒಂದು ಪಾಯಿಂಟ್ನಲ್ಲೇ ಹೆಚ್ಚು ಅಸ್ಥಿಪಂಜರಗಳಿವೆ ಅನ್ನುವಂಥ ಮಾತನ್ನು. ಆದರೆ ಈಗ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆಯೇ, ಯಾಕೆ ಏನಾಗ್ತಾ ಇದೆ ಇದೆಲ್ಲವನ್ನೂ ಕೂಡ ಮಾಹಿತಿ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ನಿಮಗೆ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ ಧರ್ಮಸ್ಥಳದ ವಿಚಾರವಾಗಿ ಪಾಯಿಂಟ್ ನಂಬರ್ 13ರ ವಿಚಾರವಾಗಿ ಸಾಕಷ್ಟು ಕುತೂಹಲ ಇದೆ. ಏನಾಗುತ್ತೆ ಅಲ್ಲಿ ಅನ್ನುವಂಥದ್ದು ಕೂಡ ಅನೇಕರಿಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಇದೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಈಗ ಪಾಯಿಂಟ್ ನಂಬರ್ 13ರ ಏನು ಕಾರ್ಯಾಚರಣೆ ಇದೆ, ಅಲ್ಲಿ ಶೋಧ ಕಾರ್ಯಾಚರಣೆ ಇದೆ, ಅದೀಗ ಮುಕ್ತಾಯವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿದ್ದಾಗಿ ಮಾಸ್ಕ್ ಮ್ಯಾನ್ ದೂರು ವಿಚಾರ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಾಚರಣೆ ನಡೆಯಿತು. ಈಗ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಈ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ. ಈಗಾಗಲೇ ಈ ದೃಶ್ಯಗಳಲ್ಲೇ ನೋಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಾಚರಣೆ ಇವತ್ತು 13ನೇ ದಿನದ ಕಾರ್ಯಾಚರಣೆ ಜೊತೆಗೆ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗಿತ್ತು. ಇದರಲ್ಲಿ ಈಗಾಗಲೇ GPR ಬಳಸಲಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಆಯಿತು. ಅಂತಿಮವಾಗಿ ಈಗ ಇವತ್ತಿನ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಸುಮಾರು 17 ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ, ಶೋಧವನ್ನು ಮಾಡಲಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ಗಳು ಇನ್ನಷ್ಟು ಬರಬೇಕಾಗಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಏನಾದರೂ ಅಸ್ಥಿಪಂಜರಗಳು ಸಿಗ್ತಾ, ಸುಮಾರು 10 ಅಡಿ ಆಳದಲ್ಲಿ ಡಿಗ್ಗಿಂಗ್ ಕಾರ್ಯ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರುತ್ತೆ, ಯಾವ ಥರ ಡೆವಲಪ್ಮೆಂಟ್ಗಳಾಗತ್ತೆ, ಇಲ್ಲೇನಾದರೂ ವಿಶೇಷವಾದಂಥ ಸಾಕ್ಷ್ಯ ಇದ್ದರೆ ಸಹಜವಾಗಿ ಅದು ಕುತೂಹಲಕ್ಕೆ ಕಾರಣವಾಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮುಕ್ತಾಯ. 8 ಅಡಿ ಅಗಲ, 22 ಅಡಿ ಉದ್ದ, 18 ಅಡಿ ಗುಂಡಿಯನ್ನು ತೋಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮುಕ್ತಾಯವಾಗಿದೆ. 8 ಅಡಿ ಅಗಲ, 22 ಅಡಿ ಉದ್ದ ಮತ್ತು 18 ಅಡಿ ಆಳ ಗುಂಡಿಯನ್ನು ತೋಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 18 ಅಡಿ ತೋಡಿದ್ರೂ ಕೂಡ ಸಿಗದ ಅಸ್ಥಿಪಂಜರ, 18 ಅಡಿ ತೋಡಿದ್ರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಹೀಗಾಗಿ ಅಗೆದ ಜಾಗಕ್ಕೆ ಮಣ್ಣು ಮುಚ್ಚುವಂಥ ಕಾರ್ಯ ಮಾಡಲಾಗ್ತದೆ. 18 ಅಡಿ ಅಗೆದು ಈಗ ಮತ್ತೆ ಅದನ್ನು ಮಣ್ಣು ಮುಚ್ಚುವಂಥ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ 13ನೇ ನಂಬರ್ ಪಾಯಿಂಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಸಹಜವಾಗಿ ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ. ನೇರವಾಗಿ ಸ್ಪಾಟ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಸಹಜವಾಗಿ ಪಾಯಿಂಟ್ ನಂಬರ್ 13 ಸಾಕಷ್ಟು ಕುತೂಹಲವನ್ನು ಕೇಳಿಸಿತ್ತು. ಏನಾಗುತ್ತೆ, ಅಲ್ಲಿಂದ ಏನಾದರೂ ಸಾಕ್ಷಿಗಳು ಸಿಗತ್ತಾ, ಎಲ್ಲ ವಿಚಾರಗಳು ಬಂತು. ಈಗ 13ನೇ ಪಾಯಿಂಟಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂದರೆ ಸಹಜವಾಗಿ ಒಂದು ಪ್ರಕರಣಗ ಬೇರೆ ತಿರುವಿಗೆ ತಿರುಗತ್ತೆ. ಹೀಗಾಗಿ ಇವತ್ತಿನ ಶೋಧ ಕಾರ್ಯಾಚರಣೆ ಏನಾಗಿತ್ತು, ಇಲ್ಲಿಂದ ಮುಂದೆ ತನಿಖೆ ಯಾವ ದಿಕ್ಕಿನತ್ತ ಸಾಗುವಂಥ ಸಾಧ್ಯತೆ ಇದೆ, ಇನ್ನಷ್ಟು ಅಪ್ಡೇಟ್ಸ್ ಏನಿದೆ ಪೃಥ್ವಿ? ಪ್ರಮೋದ್, ಎಲ್ಲರ ನಿರೀಕ್ಷೆ ಅಂದರೆ ಆ ಒಂದು 13ನೇ ಪಾಯಿಂಟ್ ನಂಬರ್ ಏನಿತ್ತು, ಆ ಪಾಯಿಂಟ್ನಲ್ಲಿ ಈ ಒಂದು ದೂರುದಾರ ಏನಿದ್ದಾನೆ, ದೂರುದಾರ ಮತ್ತು ಅವರ ವಕೀಲರಿಗೆ ಭಾರಿ ನಿರೀಕ್ಷೆ ಇತ್ತು. ಸೊ ಜನರಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಈಗ ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ, ಅಂದರೆ ಒಂದು ಹಂತದ ಉತ್ಖನನದಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಹೊರಬಿದ್ದಿರುವಂಥದ್ದು. ಏನು ಆ ಒಂದು ಪ್ರದೇಶದಲ್ಲಿ 18 ಅಡಿಯವರೆಗೂ ಕೂಡ ಅಗಿಬೇಕು ಅಂತೇಳಿ SIT ಹೇಳಿ ಹೋಗಿತ್ತು. SIT ಸೂಚನೆ ಮೇರೆಗೆ 18 ಅಡಿ ಆಳ ಅಗ್ದಿದ್ದಂಥದ್ದು. ಸೊ ಅಂದರೆ 8 ಅಡಿ ಅಗಲ ಮತ್ತೆ 22 ಅಡಿ ಉದ್ದ, 18 ಅಡಿ ಆಳ, ಇಷ್ಟು ಗುಂಡಿ ಇದನ್ನು ತೋಡಿದಂಥದ್ದು. ಇಲ್ಲಿ 18 ಅಡಿ ಅಗದ್ರೂ ಕೂಡ ಯಾವುದು ಕಳೆಬರಹ, ಅಸ್ಥಿಪಂಜರ ಯಾವುದು ಕೂಡ ಸಿಕ್ಕಿಲ್ಲ. ಸೊ ಇದರಿಂದಾಗಿ ವಾಪಸ್ ಅದನ್ನ ಮಣ್ಣು ಮುಚ್ಚಿ ಅದನ್ನು ಕ್ಲೋಸ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ 13ನೇ ಪಾಯಿಂಟ್ ಏನಿತ್ತು, ಆ 13ನೇ ಪಾಯಿಂಟನ್ನು ಅನಾಮಿಕ ವ್ಯಕ್ತಿ ಏನು ತೋರಿಸಿದ್ದ, ಆ ಪಾಯಿಂಟನ್ನು SIT ಅಧಿಕಾರಿಗಳು GPR ಯಂತ್ರದ ಮೂಲಕ ಆ ಶೋಧ ಕಾರ್ಯ ಮಾಡೋದಕ್ಕಿಂತ ಮೊದಲು ಆ ಒಂದು 13ನೇ ಪಾಯಿಂಟ್ ಏನು ವಿಸ್ತೀರ್ಣ ಇತ್ತು ಅದನ್ನು 3 ಪಟ್ಟು ಹೆಚ್ಚಿಸ್ಕೊಂಡಿದ್ರು. ಆತ ತೋರಿಸಿದಂತಹ ವಿಸ್ತೀರ್ಣ ಏನಿತ್ತು ಅದಕ್ಕೆ 3 ಪಟ್ಟು ಹೆಚ್ಚಿಸಿ ಎಲ್ಲ ಕಡೆ ಈ ಒಂದು GPRನ ಮೂಲಕ ಶೋಧವನ್ನ ಮಾಡಿದ್ರು. ಆ ಶೋಧವನ್ನ ಮಾಡಿದಂಥ ಸಂದರ್ಭದಲ್ಲಿ ಏನು ಕೂಡ ಕಂಡು ಬಂದಿರಲಿಲ್ಲ. ಅಲ್ಲಿ ಒಂದು ಭಾಗದಲ್ಲಿ ಮಾತ್ರ ಸ್ವಲ್ಪ ಅಬ್ಸ್ಟ್ರಾಕ್ಷನ್ ಇತ್ತು ಅಂತ ಹೇಳಿ ಮಾಹಿತಿ ಸಿಕ್ತು. ಅದೇ ಪ್ಲೇಸನ್ನು ಈ ಒಬ್ಬ ಅನಾಮಿಕ ದೂರುದಾರ ಏನಿದ್ದಾನೆ, ಅನಾಮಿಕ ಸಾಕ್ಷ್ಯ ದೂರುದಾರ ಕೂಡ ಆ ಒಂದು ಪಾಯಿಂಟನ್ನು ತೋರಿಸಿ ಇಲ್ಲಿ ಅಗೀರಿ ಅಂತ ಹೇಳಿದ್ದ. ಸೊ ಆ ನಂತರ ಅದನ್ನು ಅಗೆದಿದ್ದಂಥದ್ದು, ಅಂದರೆ ಮೇಲ್ಭಾಗದಲ್ಲಿ ಮಣ್ಣು ಇತ್ತು ಮತ್ತು 18 ಅಡಿ ಆದ ನಂತರ ಅಬ್ಸ್ಟ್ರಾಕ್ಷನ್ ಕಂಡು ಬಂದಿದ್ದರಿಂದ 18 ಅಡಿಯನ್ನು ಅಗಿಲಿಕ್ಕೆ ಸೂಚಿಸಲಾಗಿತ್ತು. ಅದೇ ರೀತಿ ಈಗ ಅಗದಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಈ ಒಂದು 13 ಅಂದರೆ ಪಾಯಿಂಟ್ ನಂಬರ್ 13ರ ಈ ಒಂದು ರಹಸ್ಯ ಈಗ ಬಯಲಾಗಿರುವಂಥದ್ದು. ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪಾಯಿಂಟ್ನಲ್ಲಿ ಯಥೇಚ್ಛವಾಗಿ ಹೆಣಗಳನ್ನು
ಸಾಕ್ಷ್ಯಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಸಾಕ್ಷ್ಯ ಈ ದೂರುದಾರ ಎಲ್ಲ ಹೇಳಿದ್ದ. ಬೆಳವಣಿಗೆಗಳ ಅದು ಅಲ್ಲದೆ ನಡುವೆ ಸುತ್ತಮುತ್ತ ಪೃಥ್ವಿ, ಎಲ್ಲ ಇರುವಂತಹ ಬೆಳವಣಿಗೆಗಳ ಪ್ರದೇಶಗಳನ್ನು ನಡುವೆ ಕೂಡ GPS ಪೃಥ್ವಿ, ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಇವತ್ತಿಗೆ ಕಾರ್ಯಾಚರಣೆ ಮುಕ್ತಾಯವಾಗತ್ತಾ ಅಥವಾ ನಾಳೆ ಕೂಡ ಕಾರ್ಯಾಚರಣೆ ನಡೆಯುತ್ತಾ? ಈಗ ಬರ್ತಾ ಇರುವಂಥ ಮಾಹಿತಿಯನ್ನು ನೋಡ್ತಾ ಇದ್ರೆ ಪಾಯಿಂಟ್ ನಂಬರ್ 13ರಲ್ಲೂ ಕೂಡ ಏನೂ ಸಿಗ್ತಾ ಇಲ್ಲ. ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಅಸ್ಥಿಪಂಜರ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ಈಗ ಅಲ್ಲೇನೂ ಕೂಡ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಈಗಾಗಲೇ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಕೂಡ ಈಗಾಗಲೇ ಅಗದಾಗಿದೆ. ಹೀಗಾಗಿ ಅಲ್ಲೂ ಕೂಡ ಹೆಚ್ಚಿನ ಯಾವುದೇ ರೀತಿಯಂಥ ಸಾಕ್ಷಿಗಳು ಸಿಕ್ಕಿಲ್ಲ. ಮುಂದೆ ಏನು ಮಾಡ್ತಾರೆ? ನಾಳೆ ಕೂಡ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಪ್ರಮೋದ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ GPR ಅನ್ನು ಬಳಸಿದಂಥ ಸಂದರ್ಭದಲ್ಲಿ ಆ ಒಂದು ಅಬ್ಸ್ಟ್ರಕ್ಷನ್ ಏನು ಕಂಡು ಬಂದಿತ್ತು. ಸೊ ಅದಾದ ಬಳಿಕ ಇನ್ನೊಂದು ವಿಚಾರ ಇಲ್ಲಿ ಟೆಕ್ನಿಕಲಿ ಇನ್ನೊಂದು ಏನಂತ ಹೇಳಿದ್ರೆ SIT ಈ ಒಂದು 13ನೇ ಪಾಯಿಂಟನ್ನು ಮಾಜರ್ ಮಾಡಿರುತ್ತೆ. ಸೊ ಮಾಜರ್ ಮಾಡಿರೋದ್ರಿಂದ ಅದನ್ನು ಈಗ ಡಿಗ್ ಮಾಡಿರುವಂಥದ್ದು. ಸದ್ಯಕ್ಕೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಏನು 2-3 ಪಟ್ಟು ವಿಸ್ತೀರ್ಣವನ್ನು ಜಾಸ್ತಿ ಮಾಡ್ಕೊಂಡಿದ್ರು. ಈ ಒಂದು 13ನೇ ಪಾಯಿಂಟ್ಗಿಂತ 3 ಪಟ್ಟು ವಿಸ್ತೀರ್ಣವನ್ನು ಜಾಸ್ತಿ ಮಾಡ್ಕೊಂಡಿದ್ರು. ಅಲ್ಲಿ ಒಂದು ಪಾಯಿಂಟನ್ನು ಈಗ ಅಗದಿರುವಂಥದ್ದು. ಸದ್ಯಕ್ಕೆ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತು 13ನೇ ಪಾಯಿಂಟ್ನ ಕಾರ್ಯಾಚರಣೆ ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅನ್ನೋ ಈಗ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅದು ಇನ್ನು SIT ಅಧಿಕೃತವಾಗಿ ಗೊಳಿಸಬೇಕಾಗಿದೆ. ಆದರೆ ಆ ಪ್ರೊಸೀಜರ್ ಪ್ರಕಾರ ಏನು GPRನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅನ್ನೋದು ಒಂದು ಹಂತದಲ್ಲಿ SITಗೆ ಕನ್ಫರ್ಮೇಷನ್ ಆಗಿತ್ತು. ಆದರೆ 13ನೇ ಪಾಯಿಂಟ್ ಮಾಜರ್ ಆಗಿತ್ತು, SIT ತನಿಖೆಯಲ್ಲಿತ್ತು, ಅದಕ್ಕೊಂದು ನಂಬರನ್ನು ಕೂಡ ಕೊಟ್ಟಿದ್ರು. ಸೊ ಇದರಿಂದಾಗಿ ಅದನ್ನು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದೂರುದಾರ ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ಅಗಿಲೇಬೇಕಾಗಿರುತ್ತೆ. ಸೊ ಅಂಥದ್ದೊಂದು ಪ್ರೊಸೀಜರನ್ನು ಈಗ ಮಾಡಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪಾಯಿಂಟ್ 13ನೇ ಪಾಯಿಂಟ್ ಇದೊಂದು ಕ್ಲೋಸ್ಡ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಪ್ರಮೋದ್, ಥ್ಯಾಂಕ್ ಯು ಪೃಥ್ವಿ, ಎಲ್ಲ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಪೃಥ್ವಿ ಕೊಡ್ತಾ ಇದ್ದಂಥ ಮಾಹಿತಿ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಆದರೆ ಈಗ ಪಾಯಿಂಟ್ ನಂಬರ್ 13ರಿಂದ ಯಾವುದೇ ರೀತಿಯಾದಂಥ ಮಾಹಿತಿ ಅಥವಾ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನುವಂಥ ವರದಿ ಬರ್ತಾ ಇದೆ.